ಅದರಿಂದ ಅನಾವಶ್ಯಕವಾಗಿ ದೇಶದ ಜನರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಬೇಕನ್ನುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಮತ್ತು ಚುನಾವಣೆ ಆಯೋಗದ ಅಧಿಕಾರಿಗಳಿಗೆ ಮತ್ತು BLOಗಳಿಗೆ ಧಮಕಿ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಹೀಗಾಗಿ ಭಾರತೀಯ ಜನತಾ ಪಕ್ಷ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ಸಿನ ಷಡ್ಯಂತ್ರಕ್ಕೆ ನಾವು ಖಂಡಿಸ್ತೀವಿ ಮತ್ತು ಪಾರದರ್ಶಕವಾಗಿ ಪಟ್ಟಿ ಪರಿಷ್ಕರಣೆ ಆಗಬೇಕನ್ನುವಂಥದ್ದನ್ನು ಒತ್ತಾಯಿಸ್ತೀವಿ. ಈ ರಾಹುಲ್ ಗಾಂಧಿ ಬರೀ ಸುಳ್ಳು ಹೇಳ್ಕೊಂಡು ಇಡೀ ದೇಶವನ್ನು ಸುತ್ತಾಡೋದ್ರಲ್ಲಿ ಅರ್ಥ ಇಲ್ಲ. ರಾಹುಲ್ ಗಾಂಧಿಗೆ ಒಂದಾದರೂ ಏನಾದರೂ ನೈತಿಕತೆ ಇದ್ದರೆ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಲೋಕಸಭೆಯಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರವನ್ನು ಮಾಡಿದ್ದೀನಿ ಅಂತ ಹೇಳಿದಾಗ ಚುನಾವಣಾ ಆಯೋಗ ಕೂಡ ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಚುನಾವಣಾ ಆಯೋಗ ಅವರಿಗೆ ಹೇಳಿದೆ. ಒಂದು ವೇಳೆ ನೀವು ಅದನ್ನೇ ಸಾಬೀತುಪಡಿಸಬೇಕಾದ್ರೆ ವಿಶೇಷವಾಗಿ ಚುನಾವಣಾ ಆಯೋಗಕ್ಕೆ ಒಂದು ಪ್ರಮಾಣ ಪತ್ರವನ್ನು ಸಹಿ ಮಾಡಿ ನಿಮ್ಮ ದೂರನ್ನು ಕೊಡಿ, ನಾವು ಅದನ್ನು ಸರಿಪಡಿಸ್ತೀವಿ ಅಥವಾ ಅದನ್ನು ಸರಿ ಇದ್ದಿದ್ದನ್ನು ನಿಮ್ಗೆ ಹೇಳ್ತೀವಿ ಅನ್ನೋಂತ ಹೇಳಿದೆ. ಅದನ್ನು ಮಾಡೋದನ್ನು ಬಿಟ್ಟು ರಾಹುಲ್ ಗಾಂಧಿ ಪಲಾಯನ ಮಾಡ್ತಾಯಿದ್ದಾರೆ. ಹೀಗಾಗಿ ಇದರಿಂದ ಗೊತ್ತಾಗ್ತದೆ 2023ರಲ್ಲಿ ಕರ್ನಾಟಕದಲ್ಲಿ 136 ಸೀಟ್ ಗೆದ್ರಲ್ಲ, ಹೇಳಬೇಕಾಗಿತ್ತಲ್ಲ. ಗೊತ್ತಾ, ತೆಲಂಗಾಣದಲ್ಲಿ ಗೆದ್ರಲ್ಲ, ಹೇಳಬೇಕಾಗಿತ್ತಲ್ಲ. ಹಿಮಾಚಲ್ ಪ್ರದೇಶದಲ್ಲಿ ಗೆದ್ರೆ ಹೇಳಬೇಕಾಗಿತ್ತಲ್ಲ. ಈಗ 99 MP ಗೆದ್ರಲ್ಲ, ಹೇಳಬೇಕಾಗಿತ್ತಲ್ಲ. ಇವೆಲ್ಲ ದೊಂಬರಾಟ ಮಾಡ್ತಾಯಿದ್ದಾರೆ ಕಾಂಗ್ರೆಸ್ನವರು. ಅದಕ್ಕೆ ಬಿಟ್ಟು ಮತ್ತೇನು ಸತ್ಯಾಂಶ ಇಲ್ಲ. ನೋಡಿ, ನಾವು ಸೋತ ತಕ್ಷಣ ಗೂಬೆ ಕೂರಿಸುವಂಥ ಕೆಲಸ ಮಾಡಿಲ್ಲ. ನಾವು ಇವತ್ತ ಚುನಾವಣಾ ಆಯೋಗವನ್ನು ಮತಪಟ್ಟಿ ಪರಿಷ್ಕರಣೆಯನ್ನು ಮಾಡ್ತಾಯಿದ್ದೇನೆ. ಅದಕ್ಕೆ ಸಂಪೂರ್ಣವಾದಂಥ ಬೆಂಬಲ ಇದೆ. ಸರಿಪಡಿಸ್ಬೇಕನ್ನುವಂಥದ್ದನ್ನು ಅದಕ್ಕೆ ಬೆಂಬಲ ಸೂಚಿಸ್ತೀವಿ. ನೋಡಿ, ಈಗ ವಿಶೇಷ ಮತಗಟ್ಟೆಗಳಲ್ಲಿ ಸತ್ತವ್ರದ್ದು ಹೆಸರು ಹಾಗೆ ಕಂಟಿನ್ಯೂ ಮಾಡ್ಕೊಂಡವ್ರೆ. ಅದೆಲ್ಲ ನಾವು ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಆವಾಗ ಸಮಯಕ್ಕೆ ಇವೆಲ್ಲ ಅದು ಅಷ್ಟೆಲ್ಲ ನೋಡಿಲ್ಲ ನಾವು. 4 71 72 73 74 75 ವಾರ್ಡ್ಗಳಲ್ಲಿ ಆಗಿದ್ದನ್ನು ಅವೆಲ್ಲವೂ ಮುಸ್ಲಿಂ ಬಾಹುಲ್ಯ ಉಳ್ಳುವಂಥ ವೋಟರ್ಸ್ಗಳ ಸಂಖ್ಯೆ. ಅಲ್ಲಿ ಸತ್ತವ್ರದ್ದು ಕಂಟಿನ್ಯೂ ಮಾಡಿದ್ದಾರೆ, ಹೊರಗಿದವ್ರದ್ದು ತಂದು ಹಾಕಿದ್ದಾರೆ ಅನ್ನೋ ನಕಲಿ ಇದ್ದಿದ್ದನ್ನೇ ಅವ್ರಿಗೆ ಹೇಳಿದ್ದಿದೆ. ರಹೀಂ ಖಾನ್ ಕ್ಷೇತ್ರ ಅದೇ ರೀತಿ ಕಾಲೇಜ್ನಲ್ಲಿ ಕೂಡ 4-1-6ನಲ್ಲಿ ಸುಮಾರಾಗಿ ಇಂಜಿನಿಯರಿಂಗ್ ಕಾಲೇಜ್ ಸುತ್ತಮುತ್ತ, CB ಕಾಲೇಜ್ ಸುತ್ತಮುತ್ತ ವಾಲ್ಕಿಯಲ್ಲಿ ಎಲ್ಲ ಯುವಕರು ವೋಟರ್ಸ್ಗಳು, ಸುಮಾರು 80 ವೋಟರ್ಸ್ಗಳು. ಹೀಗಾಗಿ ಅದನ್ನು ಈಗ ಇದ್ದಿದ್ದನ್ನು ಹೇಳಿದ್ದೀವಿ ನಾವು ಅಷ್ಟೇ. ಅಂದರೆ ಇದು ಹೇಳುವ ಉದ್ದೇಶ ಇಂಥ ಎಲ್ಲ ಕೆಲಸಗಳು ಮಾಡೋಂಥದ್ದು ಕಾಂಗ್ರೆಸ್ನವರೇ ಅಂತ.